ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಾಮರಾಜನಗರದ ಬೊಮ್ಮಲಾಪುರ ಅನ್ನುವಂತಹ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಭಗವಂತನಿಗೆ ಕೈ ಮುಗಿದು ಅನಂತರ ಹುಂಡಿ ಕಳ್ಳತನ ಮಾಡಲಾಗಿದೆ. ಚಾಮರಾಜನಗರದ ಬೊಮ್ಮಲಾಪುರ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ದೇವರಿಗೆ ಕೈ ಮುಗಿದು ಹುಂಡಿ ಕಳ್ಳತನ ಮಾಡಲಾಗಿದೆ. ಶಕ್ತಿ ದೇವತೆ ಪಟ್ಟದ ರಾಣಿ ದೇಗುಲದಲ್ಲಾಗಿರುವಂತಹ ಕಳವು ಪ್ರಕರಣ ಇದು. ಗ್ರಾಮದ ಶಕ್ತಿ ದೇವತೆ ಪಟ್ಟದ ರಾಣಿ ದೇವಾಲಯದಲ್ಲಿ ಕಳ್ಳನ ಕೈ ಚಳಕ ಹೆಂಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಗುಂಡ್ಲುಪೇಟೆ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ಚಾಮರಾಜನಗರ ಜಿಲ್ಲೆಯ ಬೊಮ್ಮಲಾಪುರ ಗ್ರಾಮದ ಶಕ್ತಿ ದೇವತೆ ಪಟ್ಟದ ರಾಣಿ ದೇಗುಲ. ಈ ದೇಗುಲದಲ್ಲಿ ನೋಡಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಎರಡೂ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತನ್ನ ಮುಖ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಏನೋ ಹೊತ್ಕೊಂಡಿದ್ದಾರೆ. ಹೊರಗಡೆಯಿಂದ ಕೈ ಹಾಕಿ ಹೇಗೆ ತಗೊಳ್ತಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಯಾವ ರೀತಿಯಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸಿದ್ದಾರೆ ಅಂತ ಹೇಳಿ. ಹುಂಡಿ ದುಡ್ಡನ್ನು ಕಳ್ಳತನ ಮಾಡಿರುವಂತಹ ವಿಡಿಯೋ ಕೂಡ ಕ್ಯಾಪ್ಚರ್ ಆಗಿರುವಂಥದ್ದು. ನೋಡಲ್ಲ, ಅದೆಲ್ಲ ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಕಳ್ಳರು ತಮ್ಮ ಕೈ ಚಳಕ ತೋರಿಸ್ಬೇಕು ಅನ್ನೋದಾದರೆ ಮೊದಲು ಒಂದು ಪ್ಲ್ಯಾನನ್ನು ಡೆಫಿನೆಟ್ಲಿ ಮಾಡ್ಕೊಂಡಿರ್ತಾರೆ. ಒಂದು ಮುಖ ಕಾಣಿಸ್ಬಾರ್ದು ಅಂತ ಏನೋ ಹೊದ್ಕೊಂಡಿದ್ದಾರೆ. ಜೊತೆಗೆ ಹಗಲಲ್ಲಿ ಬಂದು ಒಂದಷ್ಟು ಹುಂಡಿ ಎಲ್ಲಿದೆ, ಇದನ್ನು ಹೆಂಗೆ ಓಪನ್ ಮಾಡ್ಬೋದು, ಕೈ ಹಾಕಿದರೆ ಸಿಗ್ಬೋದಾ, ಈ ಥರದ್ದೆಲ್ಲ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ. ಸೊ ಆ ನಂತರ ಬಂದು ನೋಡಿ ದೇವರಿಗೆ ಕೈ ಮುಗಿದು ನೋಡಿ, ಹೊರಭಾಗದ ದೃಶ್ಯದಿಂದ ಗಮನಿಸ್ಬೋದು ಹೆಂಗೆ ಕೈ ಹಾಕ್ತಾರೆ ಅಂತ. ಒಳಭಾಗದ CC ಕ್ಯಾಮ್ರಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಹುಂಡಿ ಹೆಂಗೆ ಓಪನ್ ಆಗುತ್ತೆ, ಅದರಿಂದ ಹೆಂಗೆ ಹಣವನ್ನು ಅವ್ರು ತಗೋತಿದ್ದಾರೆ ಅಂತ ಹೇಳಿ. ಸೊ ಗ್ರಿಲ್ ಇರೋದ್ರಿಂದಾಗಿ ಫೇಸ್ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಬಟ್ ತಲೆಗೇನೋ ಹೊತ್ಕೊಂಡಿದ್ದಾರೆ, ಮೈ ತುಂಬ ಏನೋ ಬೆಡ್ಶೀಟ್ ಹೊದ್ಕೊಂಡಂಗೆ ಕಾಣ್ತಾ ಇದೆ. ಸೊ ಕೈ ಹಾಕಿ ಹುಂಡಿಲಿರೋ ಕಾಸನ್ನೆಲ್ಲ ಹೆಂಗೆ ತೊಗೊಳ್ತಾರೆ ಅನ್ನೋದು ಕೂಡ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಭಗವಂತನಿಗೊಂದು ಕೈ ಮುಗಿದು, ಅಂದರೆ ಪಟ್ಟದ ರಾಣಿ ದೇಗುಲ ಅದು, ಆ ದೇಗುಲದಲ್ಲಿ ಕೈ ಮುಗಿದು ನಂತರ ಹುಂಡಿ ಕಳ್ಳತನ ಮಾಡಿರುವಂಥ ಕಳ್ಳನ ಕೈ ಚಳಕ ಈ ಕ್ಯಾಮ್ರಾದಲ್ಲಿ ಸರಿಯಾಗಿದೆ.